ಮೈಸೂರು ಮಹಾನಗರ ಪಾಲಿಕೆಯ ನೌಕರರೇ ಅಂಧಾದರ್ಬಾರ್ಗಿಳಿದಿದ್ದಾರೆ. ನಗರ ಪಾಲಿಕೆ ಸಿಬ್ಬಂದಿಗೆ ನಕಲಿ ಬಿಲ್ ನೀಡಿ ಹಣವನ್ನು ಗುಳುಂ ಮಾಡಿರುವ ಘಟನೆ ಇದೀಗ ವರದಿಯಾಗಿದೆ. ಏನು ಹೊಸದು ಅಂತಲ್ಲ, ಆದರೆ ಮೈಸೂರು ಮಹಾನಗರ ಪಾಲಿಕೆ ಸಿಬ್ಬಂದಿನೂ ಇದನ್ನು ಮಾಡಿದ್ದಾರೆ ಅನ್ನೋದು ಸುದ್ದಿ. ನಕಲಿ ಬಿಲ್ ನೀಡಿ ಹಣ ಗುಳುಂ ಮಾಡಿದ್ದಾರೆ ಪಾಲಿಕೆಯ ಸಿಬ್ಬಂದಿ. ಅಂಧಾದರ್ಬಾರ್ ನಡೆಸುತ್ತಿದ್ದಾರೆ. 2 ಕೋಟಿಗೂ ಹೆಚ್ಚು ಹಣ ನುಂಗಿ ನೀರು ಕುಡಿದಿದ್ದಾರೆ ಅಂತೆ ಪಾಲಿಕೆ ನೌಕರರು. 6 ಮಂದಿ ವಾಟರ್ ಇನ್ಸ್ಪೆಕ್ಟರ್ ಸಸ್ಪೆಂಡ್ಗೆ ಈಗ ಪಾಲಿಕೆ ಮುಂದಾಗಿದೆ. ಪಾಲಿಕೆಯ ವಾಣಿ ವಿಲಾಸ ನೀರು ಸರಬರಾಜು ವಿಭಾಗದಲ್ಲಿ ಈ ಘಟನೆ ವರದಿಯಾಗಿರೋದು. ನಕಲಿ ನೀರಿನ ಬಿಲ್ಲನ್ನು ತಯಾರು ಮಾಡಿ ಪಾಲಿಕೆಗೆ ಸೇರಬೇಕಿದ್ದ ಹಣಕ್ಕೆ ಕೊಕ್ಕೆ ಹಾಕಿದ್ದಾರೆ. ಸಮಾನ ವೇತನ ಸಮಾನ ಕೆಲಸದ ಆಧಾರದಲ್ಲಿ ಸಿಬ್ಬಂದಿ ನೇಮಕ ಆಗಿರೋದು. ಅಕ್ರಮಕ್ಕೆ ಕಡಿವಾಣ ಹಾಕೋದಕ್ಕೆ ಈಗ ಅಧಿಕಾರಿಗಳು ಅಂತ ನೇಮಕ ಆಗಿರೋದು. ಆದರೆ ಅದೇ ಕಡಿವಾಣ ಹಾಕೋದಕ್ಕೆ ಹೊರಟಿರೋ ಅಧಿಕಾರಿಗಳೇ ಈ ಅಂಧಾದರ್ಬಾರ್ ಮಾಡ್ಕೊಂಡು ಹಣ ನುಂಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಒಂದಿಷ್ಟು ಜನರನ್ನ ಈಗ ಸದ್ಯಕ್ಕೆ ಸಸ್ಪೆಂಡ್ ಮಾಡುವ ಲೆಕ್ಕಾಚಾರದಲ್ಲಿ ಅಲ್ಲಿನ ಆಯುಕ್ತರಿದ್ದಾರೆ. ಅಕ್ರಮಕ್ಕೆ ಕಡಿವಾಣ ಹಾಕಬೇಕು ಅಂತ ಈಗ ಎಚ್ಚೆತ್ತುಕೊಂಡಿದ್ದಾರೆ. ಅದಲ್ಲದೆ ಹಣ ಎಷ್ಟು ನುಂಗಿದ್ದಾರೆ ನೋಡಿ, ಎಷ್ಟು ಹಣ ನುಂಗಿದ್ದಾರೆ ಅದನ್ನು ಈಗ ವಾಪಸ್ ಮಾಡುವಂತೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ನೌಕರರು ಕೂಡಲೇ ಹಣ ಹಿಂದಿರುಗಿಸಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಎಚ್ಚರಿಕೆಯ ಬೆನ್ನಲ್ಲೇ ಈಗ 75 ಲಕ್ಷ ರೂಪಾಯಿ ಹಣ ವಾಪಸ್ ಆಗಿದೆ. ಇನ್ನು ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಈ ಅಕ್ರಮದಲ್ಲಿ, ಆ ಅಕ್ರಮದಲ್ಲಿ ಪಾಲ್ಗೊಂಡವರನ್ನು ವಜಾ ಮಾಡೋದಕ್ಕೂ ಕೂಡ ಆಯುಕ್ತರ ಆದೇಶವನ್ನು ಹೊರಡಿಸಿದ್ದಾರೆ. ನಗರಾಭಿವೃದ್ಧಿ ಇಲಾಖೆಗೆ ಅಸಾದುರ್ ರೆಹಮಾನ್ ಪತ್ರ ಬರೆದಿದ್ರು. 2023 ಏಪ್ರಿಲ್ 24ರಂದು ಡಿಸೆಂಬರ್ 5ರವರೆಗೆ ಟೋಟಲ್ ಶುಲ್ಕ ಸಂಗ್ರಹ ಆಗಿದೆ. 1,25 ಲಕ್ಷಕ್ಕೂ ಅಧಿಕ ಹಣವನ್ನು ನೌಕರರು ವಂಚಿಸಿದ್ದಾರೆ. ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಸಿಂಧು ನೇತೃತ್ವದಲ್ಲಿ ಈ ಬಗ್ಗೆ ತನಿಖೆ ಆಗ್ತಿದೆ. ತಪ್ಪೊಪ್ಪಿಕೊಂಡು ಈವರೆಗೆ 99,34,425 ರೂಪಾಯಿ ವಾಪಸ್ ಪಾವತಿಯಾಗಿದೆ. ಬ್ಯಾಂಕೆಟ್ ತಾಂತ್ರಿಕ ಸಿಬ್ಬಂದಿ ಮಲ್ಲಿಕಾರ್ಜುನ್ ನಕಲಿ ಬಿಲ್ ಮಾಡಿ ಲಾಗಿನ್ ಹ್ಯಾಕ್ ಮಾಡಿ ನಿತ್ಯ ಮಧ್ಯರಾತ್ರಿವರೆಗೆ ನಕಲಿ ಬಿಲ್ಗಳನ್ನು ತಯಾರಿ ಮಾಡ್ತಾ ಇದ್ರಂತೆ. ನಕಲಿ ಬಿಲ್ ಮಾಡಿ ಅದಕ್ಕೆ ಹಣ ಇದು ಮಾಡಿ ಟೋಟಲ್ 1,25 ಲಕ್ಷ ರೂಪಾಯಿ ಲಪಟಾಯಿಸಿದ್ದಾರೆ. ನೋಡಿ, ಇದು ಪಾಲಿಕೆ ಬಿಲ್ಡಿಂಗ್ ಮೇಲಿನ ದೃಶ್ಯ. ಪಾಲಿಕೆ ಬಿಲ್ಡಿಂಗ್ ಮೇಲೆ ಈ ರೀತಿ ಬಿಯರ್ ಬಾಟ್ಲಿ ಕಾಣುತ್ತೆ ಅಂತಂದ್ರೆ ಯಾರು ಬರ್ತಾರೆ? ಪಾಲಿಕೆಗೇನು ಬೇರೆಯವ್ರು ಬರೋದಕ್ಕೆ ಬಿಡ್ತಾರೇನು, ಅಥವಾ ಬಿಯರ್ ಬಾಟ್ಲಿ ತಗೊಂಡು ಬರೋದಕ್ಕೆ ಬೇರೆಯವ್ರಿಗೆ ಅವಕಾಶ ಕೊಡ್ತಾರೇನು? ಪಾಲಿಕೆ ಸಿಬ್ಬಂದಿನೇ. ಈ ಕಡೆ 1-1.5 ಕೋಟಿ ರೂಪಾಯಿ ನುಂಗಿರೋದು, ಅದ್ರ ಜೊತೆಗೆ ಇಲ್ಲಿ ಕುಡಿದಿರೋದು. ಒಂದು ಕಡೆ ಸೋರುತ್ತಿದೆ ಮೈಸೂರು ಪಾಲಿಕೆಯ ಮಾಳಿಗೆ ಅಂತ. ಈ ವಾಟರ್ ಟ್ರೀಟ್ಮೆಂಟ್ಗೆ ಅಂತೇಳಿ ಬೇರೆ ಬೇರೆ ಬಿಲ್ ಮಾಡ್ತಾರೆ. ಆದರೆ ಮಳೆ ಬಂದರೆ ಸೋರೋದು ಮಾತ್ರ ಹಂಗೆ ಇದೆ. 1-1.5 ಕೋಟಿ ಖಾಲಿ ಆದ್ರೂ ಬೇರೆ ಬೇರೆ ಕಾಮಗಾರಿಗೆ ನೀರಿನ ವಿಚಾರಕ್ಕೆ ಬೇರೆ ಬೇರೆ ನೀರು ಸರಬರಾಜಿನ ಬಿಲ್ಗಳಾಗಿದ್ರು. 1.5 ಕೋಟಿ ರೂಪಾಯಿ ಬಿಲ್ಗಳ ಮುಖಾಂತರ ಹೊರಗಡೆ ಹೋಗಿದ್ರು ಕೂಡ. ಆದರೆ ಯಾರೂ ಅದು ಕೆಲಸ ಮಾಡಿಲ್ಲ. ನಕಲಿ ಬಿಲ್ಲು ಹ್ಯಾಕ್ ಮಾಡಿಕೊಂಡು ಮಧ್ಯರಾತ್ರಿವರೆಗೆ ಬಿಲ್ಲನ್ನು ಸೃಷ್ಟಿ ಮಾಡಿಕೊಂಡು 7ರಿಂದ 8 ಜನ ಲಪಟಾಯಿಸಿದ್ದಾರೆ ಹಣ. ಈಗ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ಸುಮಾರು 95 ಲಕ್ಷ ರೂಪಾಯಿ ಹಣ ವಾಪಸ್ಸಾಗಿದೆ. ಇನ್ನೂ ಕೂಡ ಹೆಚ್ಚು ಕಡಿಮೆ 25-26 ಲಕ್ಷ ರೂಪಾಯಿ ವಾಪಸ್ ಬರೋದಿದೆ. ಯಾರ್ಯಾರು ಅಧಿಕಾರಿಗಳು ಇದರಲ್ಲಿ ಅಕ್ರಮದಲ್ಲಿ ಪಾಲಾಗಿದ್ದಾರೆ ನೋಡಿ, ಅವರನ್ನು ತಕ್ಷಣ ಅವರನ್ನು ವಜಾ ಮಾಡಬೇಕು ಅನ್ನೋ ಸಿದ್ಧತೆಯಲ್ಲೂ ಕೂಡ ಮೈಸೂರು ಪಾಲಿಕೆ ಇದೆ. ಆದರೆ 1.5 ಕೋಟಿ ತಿಂದ ಮೇಲೆ ಏನ್ರಿ ಈಗ ಬರೋದು? ಇದು 1.5 ಕೋಟಿ ಬರೀ ವಾಟರ್ದು ವಾಣಿ ವಿಲಾಸ ನೀರು ಸರಬರಾಜು. ಇನ್ನು ಯಾರ್ಯಾರ ಹಣೆ ಬರ ಎಷ್ಟಿದೆಯೋ ಅದು ಯಾವಾಗ ಹೊರಗೆ ಬರಬೇಕು? ಒಟ್ಟಾರೆ ಮೈಸೂರಿನ ಅಧಿಕಾರಿಗಳು ಅಂಧಾದರ್ಬಾರ್ಗಿಳಿದಿದ್ದಾರೆ. ನಾವೇನು ಬೇಕಾದರೂ ಮಾಡ್ಬೋದು, ನಾವೇನು ಮಾಡಿದ್ರು ಯಾರಿಗೂ ಗೊತ್ತಾಗಲ್ಲ, ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಈ ರೀತಿ ಕೃತ್ಯ ಮಾಡಿ ಈಗ ತಗಲಾಕೊಂಡಿದ್ದಾರೆ.